ಸವದತ್ತಿ ತಾಲೂಕಿನ ಮುರುಗೋಡದ ವಿವಿಧೋಶ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ 75ನೇ ವರ್ಷದ ಅಮೃತ ಮಹೋತ್ಸವವು ದಿನಾಂಕ 3/5/2026 ರವಿವಾರದಂದು ನಡೆಯಿತು. ಗ್ರಾಮೀಣ ಪ್ರದೇಶಗಳ ಆರ್ಥಿಕತೆಗೆ ಪ್ರಾಥಮಿಕ ಸಹಕಾರ ಸಂಘಗಳೇ ಬೆನ್ನೆಲುಬಾಗಿದ್ದು, ಕಳೆದ 75 ವರ್ಷಗಳಿಂದ ಈ ಸಂಸ್ಥೆಯ ಸೇವೆ ಅನನ್ಯ. ಕಳೆದ 25 ವರ್ಷಗಳಿಂದ ಸಂಘದ ಅಧ್ಯಕ್ಷರಾಗಿ ಗೀತಾ ದೇಸಾಯಿ ಅವರ ಸೇವೆಯು ಶ್ಲಾಘನೀಯ. ಪುರುಷ ಪ್ರಧಾನ ಸಮಾಜದಲ್ಲೂ ಮಹಿಳೆಯ ಸಾಧನೆಗೆ ಇದು ಸಾಕ್ಷಿ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೆಚ್ಚುಗೆ ವ್ಯಕ್ತಪಡಿಸಿದರು. ಮುರುಗೋಡಿನ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ 75ನೇ ವರ್ಷದ ಅಮೃತ ಮಹೋತ್ಸವವು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಶ್ರೀಮಂತ್ ಮಲ್ಲಿಕಾರ್ಜುನ ಅಣ್ಣಾಸಾಹೇಬ್ ವೀರಭದ್ರಪ್ಪ ದೇಸಾಯಿ ಅವರ ಕಂಚಿನ ಪ್ರತಿಮೆ ಅನಾವರಣ ಹಾಗೂ ಶ್ರೀಮಂತ್ ಗೀತಾ ದೇಸಾಯಿ ಅವರ 25 ವರ್ಷಗಳ ಸುದೀರ್ಘ ಸೇವೆಯ ಬೆಳ್ಳಿ ಹಬ್ಬ ಕಾರ್ಯಕ್ರಮ ಸಹ ನಡೆಯಿತು. ಕಾರ್ಯಕ್ರಮದಲ್ಲಿ ಮುರುಗೋಡದ ದುರುಂಡೇಶ್ವರ ಮಠದ ಶ್ರೀ ನೀಲಕಂಠ ಸ್ವಾಮೀಜಿ, ಶಿವ ಚಿದಂಬರೇಶ್ವರ ಮಠದ ಶ್ರೀ ದಿವಾಕರ್ ದೀಕ್ಷಿತ್ ಸ್ವಾಮೀಜಿ, ಅಥಣಿಯ ಮೋಟಗಿ ಮಠದ ಪ್ರಭು ಚನ್ನಬಸವ ಸ್ವಾಮೀಜಿ, ಶಾಸಕ ಮಹಾಂತೇಶ್ ಕೌಂಜಲಗಿ, ಗೀತಾ ದೇಸಾಯಿ, ಕಾರ್ತಿಕ್ ಪಾಟೀಲ್, ಜಿಲ್ಲಾ ಕಾಂಗ್ರೆಸ್ ಮುಖಂಡರಾದ ಮಹಾಂತೇಶ್ ಮತ್ತಿಕೊಪ್, ನಾಗರಾಜ್ ದೇಸಾಯಿ, ಅಜಿತ್ ದೇಸಾಯಿ, ವಿನಯ್ ಕುಮಾರ್ ದೇಸಾಯಿ, ಮಹಾಂತೇಶ್ ದೊಡ್ಡಗೌಡರು, ವಿರೂಪಾಕ್ಷ ಮಾಮ್ನಿ ಹಾಗೂ ಮಹಾಂತೇಶ್ ಕಳ್ಳಿಬಡ್ಡಿ ವಿವಿಧೋಶ ಪ್ರಾಥಮಿಕ ಗ್ರಾಮೀಣ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀಕುಮಾರ್ ಪೂಜ್ಯರ್ ಹಾಗೂ ಅಂಜನಾ ಗಡಾದ್ ಇವರು ನಿರೂಪಿಸಿದರು. ಪ್ರಾಸ್ತಾವಿಕ ನುಡಿಯನ್ನು ಎಂಎಫ್ ಸಿದ್ದನಗೌಡರು ನಡೆಸಿದರು. ಯೋಗೇಂದ್ರ ಸಂಪೂಜಿತಂ ಪ್ರೇಮಾನಂದ ಸಪೂರ್ಣ ಶಾಂತ ಹೃದಯಂ ಚೆಲ್ಲಿಂಗ ಪೂಜಾಪರಂ ಭೂಮೇಶ ಪ್ರಮುಖೈಕ್ಯ ವಂದ್ಯ ಮತುಲ 2014ರ ಒಂದು ಲೋಕಸಭಾ ಚುನಾವಣೆ. ನಾನು ಅವತ್ತು ದಿವಂಗತ ಶ್ರೀ ಸುರೇಶ್ ಅಂಗಡಿ ಅವರ ವಿರುದ್ಧ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಗೀತಾ ಅಕ್ಕ ಅವರ ಮನೆಗೆ ಬಂದು ನನಗೆ ತಮ್ಮ ಸಹಕಾರ ಬೇಕು ಅಂತ ಹೇಳಿದಾಗ, ಒಬ್ಬ ಮಹಿಳೆಯಾಗಿದೆಯಾ, ಸಣ್ಣವಳಿದ್ರು ಕೂಡ ಒಬ್ಬ ಸಹೋದರಿಯ ತರ ನಿನ್ನ ಜೊತೆ ನಿಲ್ತೀನಿ ಅಂತ ಹೇಳಿ ನನ್ನ ಭಾಗದಲ್ಲಿ ನನ್ನನ್ನು ಕರ್ಕೊಂಡು ಸುತ್ತಾಕ್ದವರು ಈ ಭಾಗದಲ್ಲಿ ನನ್ನನ್ನು ಪರಿಚಯ ಮಾಡಿಸ್ಲಿಕ್ಕೆ ಸಹಕಾರ ಕೊಟ್ಟಂತವರು ನಮ್ಮ ಗೀತಕ್ಕ ದೇಸಾಯಿ ಅವರು. ನಾನೊಂದು ಹೇಳೋದು, ಇವತ್ತೇನೋ ಸಹಕಾರ ಸಂಘಗಳ ಒಂದು ಚಳವಳಿ, ಸಹಕಾರ ಚಳವಳಿ ಅದು ಬಹುಶಃ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದ್ದು. ನಮ್ಮ ಗದಗ ಜಿಲ್ಲೆ ಇವತ್ತೇನೋ ಗದಗ ಜಿಲ್ಲೆ, ಅದೇ ರೀತಿ ಮಹಾರಾಷ್ಟ್ರದಲ್ಲಿ ಸಹಿತ ಸಹಕಾರ ಚಳವಳಿ ದೊಡ್ಡ ಪ್ರಮಾಣದಲ್ಲಿ ಆಗಿದ್ದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಹಕಾರಿ ಸಂಸ್ಥೆಗಳು ಬೆಳವಣಿಗೆ ಆದವು. ಮತ್ತು ಗುಜರಾತಲ್ಲಿ ಸಹಿತ ಸಹಕಾರ ಚಳವಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿತ್ತು. ಸಂಘ ಕಾಲಿಡ್ತಾರೆ ಅಂತ ನಾವೆಲ್ಲರೂ ಒಂದು ಮೆಚ್ಚುಗೆ ಕೊಡುವಂಥ ವಿಷಯ. ಯಾಕಂದರೆ ಇವತ್ತು ಯಾವುದೇ ಸಂಸ್ಥೆ ಆಗಿರ್ಬೋದು, ಸರ್ಕಾರಿ ಸಂಸ್ಥೆ ಆಗಿರ್ಬೋದು, ಖಾಸಗಿ ಸಂಸ್ಥೆ ಆಗಿರ್ಬೋದು, ಯಾವುದೇ ಒಂದು 10-20 ವರ್ಷಗಳ ನಡೆಸಬೇಕಂದ್ರೆ ಸಾಕಷ್ಟು ಅದಕ್ಕೆ ಆದಂಥ ರೀತಿಯಲ್ಲಿ ಒಂದು ಅಡಚಣೆಗಳಿರ್ತಾರೆ, ತೊಂದರೆಗಳಿರ್ತಾರೆ. ಆದರೆ ಇವತ್ತು ಸುಮಾರು 75 ವರ್ಷಗಟ್ಟಲೆ ಈ ಸಂಸ್ಥೆಯನ್ನು ಎತ್ತರ ಮಟ್ಟಕ್ಕೆ ತರುವಂಥ ಕೆಲಸ ಇವತ್ತು ಅನೇಕ ಹಿರಿಯರಾಗಿರ್ಬೋದು, ಎಲ್ಲ ಗ್ರಾಹಕರಾಗಿರ್ಬೋದು, ಎಲ್ಲರೂ ಏನು ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಅದನ್ನ ನಾವೆಲ್ಲರೂ ಮೆಚ್ಚಬೇಕಂತ ಈ ಸಂದರ್ಭ ಹೇಳಲಿಕ್ಕೆ ಬಯಸುತ್ತೇನೆ. ನಾನು ಸಹಿತ ನಾಳಿನ ದಿವಸ ಸವದತ್ತಿಯ ಒಂದು ಐತಿಹಾಸಿಕ ಜಾತ್ರೆ, 4 ವರ್ಷಗಳ ನಂತರ ಗ್ರಾಮದೇವತೆ ಜಾತ್ರೆ ಐತಿ. ಆ ಕಾರ್ಯಕ್ರಮ ನಿಮಿತ್ತ ನಾನು ಹೋಗಲೇಬೇಕಾಗಿತ್ತು. ಅದಕ್ಕೆ ನಾವು ಎಲ್ಲರೂ ಆ ಜಾತ್ರೆಗೆ ಬರಲಿ ಅಂತ ಹೇಳಿ ನಮ್ಮಲ್ಲಿ ಸ್ವಾಗತಿಸಿದ ನನಗೆ 2 ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಅನುಕೂಲ ಆಗಲಿ ಅಂತಕ್ಕಂಥ ಇಚ್ಛೆ ಇಟ್ಕೊಂಡು ಆ ಸಂಸ್ಥೆಯನ್ನು ಹುಟ್ಟಾಕಿದೆ. ಇವತ್ತು 75 ಮೆಟ್ಟಲುಗಳನ್ನ ಹತ್ತಿ ಮೂಗೋಡದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಂದ್ರೆ ಈ ಒಂದು ಮೂಗೋಡ ಭಾಗಕ್ಕೆ ಒಂದು ಮೂಗಾಗಿ ಅತಿ ಹೆಚ್ಚಿನ ಇವತ್ತು 21-22 ಕೋಟಿಗಳ ಸಾಲವನ್ನು ಹಂಚೋದ್ರ ಜೊತೆಗೆ ಸಾಲ ಮನ್ನಾ ಯೋಜನೆ 6 ಕೋಟಿಗಳ ಸಾಲ ಮನ್ನಾ ಯೋಜನೆಯನ್ನು ಪಡೆದಂತ ಸಂಸ್ಥೆ. ಇವತ್ತು ಟ್ರ್ಯಾಕ್ಟರ್ಗಳ ವಿತರಣೆ ಮಾಡಿದಂತೆ ಯಾವುದಾದ್ರೂ ಬಹಳ ದೊಡ್ಡ ಹೆಮ್ಮೆಯ ಸಂಸ್ಥೆ ಅಂದ್ರೆ ಮೂಗೋಡ ಸಂಸ್ಥೆ ಅಂತ ಹೇಳಿಕ್ಕೆ ನಮಗೆ ಇವತ್ತು ಬಹಳ ಹೆಮ್ಮೆ ಅನಿಸ್ತದೆ. ಆ ಮಹಾನ್ ಭಾವರ ಸ್ಮರಣೆಯನ್ನು ಮಾಡುವುದು ಅವಶ್ಯಕತೆ. ಅದಕ್ಕಾಗಿ ಆ ಮಹಾನ್ ಭಾವರ ಇತಿಹಾಸವನ್ನ, ಯಾವುದೇ ಒಂದು ಇತಿಹಾಸವನ್ನ ಸೃಷ್ಟಿ ಆಗ್ಬೇಕಾದ್ರೆ ಮೊದಲು ನಾವು ಇತಿಹಾಸವನ್ನ ಓದಿದಾಗ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಈ ಸಂಸ್ಥೆಯ ಇತಿಹಾಸದ ಬಗ್ಗೆ ಸ್ವಲ್ಪ ನಾವೆಲ್ಲರೂ ಕೂಡ ಆ ಸ್ಮರಣೆಯನ್ನ ಮಾಡೋಣ. ಯಾಕಂದ್ರೆ ಒಂದು ಸಂಸ್ಥೆ, ಒಬ್ಬ ವ್ಯಕ್ತಿ ಆಗ್ಲಿ, ಒಂದು ಸಂಸ್ಥೆ ಆಗಲಿ ಅಥವಾ ಒಂದು ಕಟ್ಟಡ ಆಗಲಿ, ಆ ಸಾಧನೆಯ ಜೀವಿತಾವಧಿಯ ಅಧಿಕಾರ ವರ್ಷಗಳನ್ನ 10 ವರ್ಷಕ್ಕೆ ದಶಮಾನೋತ್ಸವ ಅಂತೇಳಿ, 25 ವರ್ಷಕ್ಕೆ ರಜತ ಮಹೋತ್ಸವ ಅಂತೇಳಿ, ಆಮೇಲೆ 50 ವರ್ಷಕ್ಕೆ ಸುವರ್ಣ ಮಹೋತ್ಸವ ಅಂತೇಳಿ, 75 ವರ್ಷಕ್ಕೆ ಅಮೃತ ಮಹೋತ್ಸವ ಅಂತ ಹೀಗೆ ಆ ವ್ಯಕ್ತಿ, ಸಂಸ್ಥೆಯ, ಆ ಕಟ್ಟಡದ ಒಂದು ಸವಿ ನೆನಪಿಗಾಗಿ, ಆ ಸಾಧನೆಗಾಗಿ ಎಲ್ಲ ಕಾರ್ಯಕ್ರಮಗಳನ್ನ ಹಾಕೊಂಡಿರ್ತೇವೆ. ನೀವೇನು ಆಯ್ಕೆ ಮಾಡ್ಕೊಂಡು ಈ ಬೆಳ್ಳಿ ಹಬ್ಬದ ಸಂಭ್ರಮದಾಗಿದ್ದೀರಿ, ಸಣ್ಣದೇನಲ್ಲ.
ಇದಕ್ಕೆ ಈ ಒಂದು ಸಂದರ್ಭ ಹೇಳ್ತೇನೆ ನಿಮ್ಗ. ನಮ್ಮ ಮಠದ ಮುಂದ್ರಿ ಒಂದು ದೊಡ್ಡ ಬಾವಿ ರೀ. ಮಠದ ಮುಂದೆ ಒಂದು ದೊಡ್ಡ ಬಾವಿ, ಬಾವಿಯಿಂದ ನೀರು ಎಲ್ಲರಿಗೂ ಉಪಯೋಗ. ಒಂದು ಸಲ ಎಲ್ಲ ಹಿಂಗ ಸಂಭ್ರಮ ನಡೆದಾಗ ಏನಾತ ಚಾತುರ್ಯ ಅಂದ್ರ ಬಾವ್ಯಾಗ ಒಂದು ಸಣ್ಣ ಹುಡುಗ ಬಿತ್ತೈತಿ. ಬಾವ್ಯಾಗ ಹುಡುಗ ಬಿದ್ದ ತಕ್ಷಣ ಎಷ್ಟು ಜನ ಗಾಳಿ ಆದ್ರಂದ್ರ ಬ್ಯಾಡ, ನೀವು ಚಲೋ ಕೆಲಸ ನಡೆದಾಗ ಬರ್ರಿ ಅಂದ್ರೆ ಯಾರು ಬರಂಗಿಲ್ಲ. ಜಗಳ ನಡೆದಿದ್ರ ನೋಡ್ರಿ, ಯಾರು ಕರೀಬೇಕಾಗಿಲ್ಲ. ಅವ್ರು ಬರ್ಲಿ ಇವ್ರು ಬರ್ಲಿ ಎಲ್ಲ ಆ ಹುಡುಗನ್ ನೋಡಾಕ ಬಿದ್ದೈತಿ 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 ಅನಾಕ 100 ಮಂದಿಗೆ 200 ಮಂದಿ ಕುಡಿತ್ರಿ. ಅಂತದ್ರೊಳಗ ಒಂದು ಕತೆ ಏನಾತಂದ್ರ, ಒಬ್ಬ ಜಿಗದಾಗ ಒಳಗ್ ಜಿಗದ ಹುಡುಗನ ಮ್ಯಾಲ ತಗೊಂಡ್ ಬಂದ. ಹುಡುಗನ ಮ್ಯಾಲ ತಗೊಂಡು ಬಂದ ಮ್ಯಾಲ ಯಾರು ಶಾಲ್ ತರವ್ರೇನ, ಯಾರು ಸನ್ಮಾನ ಮಾಡವ್ರೇನ, ಯಾರು ಶಬಾಷನ್ ಅವ್ರೇನ, ಯಾರು ವಾಹವಾನ್ ಅವ್ರೇನ, ಶಾಲ ಸನ್ಮಾನ ಎಲ್ಲ ತರಕತ್ತಿದ್ರು. ಇನ್ನೇನು ಹಾಕ್ಬೇಕನ್ನೋದ್ರೊಳಗ ತಡೀರಿ ತಡೀರಿ ತಡೀರಿ. ನಾನು ಅಲ್ಲೇನು ಮಕ್ಕಳಿಗೆ ನಿಂತಿದ್ನಿ. ಅಜ್ಜಾರ ಅಂದ, ಯಾಕೆ ಗೊತ್ತಮ್ಮ, ದೊಡ್ಡ ಪುಣ್ಯದ ಕೆಲಸ ಮಾಡಿದ್ವಿ. ಈ ಶಾಲಾ ಸನ್ಮಾನ ಫಲತಾಂಬೂಲ ತರ ಆಚಾರ, ಇದನ್ನ ತಡೀರಿ, ನಾವೊಂದು ಪ್ರಶ್ನೆ ಕೇಳ್ಬೇಕಂತ ಮಾಡಿದ್ರಿ. ಏನು? ಮೊದಲ ನನ್ನ ಬಾವಿಯಾಗಿ ಒಂದು ಮುಗಿಸಿದವ ಯಾವ ಹುಡುಕ್ಯಾಡ್ರಿ ಅಂತ ಹೇಳಿದವ. ನನಗ್ ಶಾಲ ಹಚ್ಚು